ಬೆಳಗಾವಿ ಜಿಲ್ಲೆಯ ಜೀವನಾಡಿಯಾಗಿರುವಂಥ ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೇನು ಕೈಗಾರಿಕಾಗೋಸ್ಕರ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ, ಅದನ್ನು ವಿರೋಧಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಒತ್ತಾಯನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬೆಳಗಾವಿ ಒಳಗಡೆ ಭಾಳಷ್ಟು ಕುಡಿಯುವ ನೀರಿನ ಅಭಾವ ಇರೋದ್ರಿಂದ ಈಗಾಗಲೇ ನಾವು ಬೆಳಗಾವಿಯ ಮಲಪ್ರಭಾ ನದಿ ಹಾಗೂ ನವಿಲ್ ತೀರ್ಥ ಡ್ಯಾಮ್ನಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯೋ ನೀರಿಗೋಸ್ಕರ ಆಗಿರ್ಬೋದು, ಕೈಗಾರಿಕಾ ಪ್ರದೇಶಕ್ಕಾಗಿರ್ಬೋದು, ಇನ್ನಿತರ ನೀರಾವರಿ ಯೋಜನೆಗಳಿಗೆ ಸುಮಾರು 10 TMCಗಿಂತಲೂ ಹೆಚ್ಚು ನೀರನ್ನು ನಾವು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ಆದರೆ ಹಿಡಕಲ್ ಜಲಾಶಯ ಬೆಳಗಾವಿಯ ಮಧ್ಯಭಾಗದಲ್ಲಿರೋದ್ರಿಂದ ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆ ಹಿಡಕಲ್ ಜಲಾಶಯ ಮೇಲೆ ಅವಲಂಬಿತರಾಗಿದ್ದೀವಿ ನಾವೆಲ್ಲ ಕೂಡ. ಹಾಗಾಗಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಬೇಸಿಗೆಗಾಲದೊಳಗಂತೂ ಬೆಳಗಾವಿ ನಗರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಅಭಾವ ಸಿಕ್ಕಾಪಟ್ಟೆ ಇರೋದ್ರಿಂದ ನಮಗೆ ಕುಡಿಯೋಕೆ ನೀರಿನ ಆಗರ ಇದೆ, ಅಸ್ತವ್ಯಸ್ತ ಇದೆ. ಇಂಥ ಸಂದರ್ಭದೊಳಗಡೆ ನೀವು ಇಲ್ಲಿಯ ನೀರಿನ ಸಮಸ್ಯೆಯನ್ನು ಬಗೆಹರಿಸೋದನ್ನು ಬಿಟ್ಟು ನೀವು ಕೈಗಾರಿಕಾ ಏನೋ ಬಂಡವಾಳಶಾಹಿಗಳ ಮಾತನ್ನು ಕೇಳಿಕೊಂಡು ಬಂಡವಾಳಶಾಹಿಗಳ ಇದಕ್ಕೆ ಒಂದು ಇದನ್ನಾಗಿ ನೀವು ಅಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ನೀರನ್ನು ಕೊಟ್ರಿ ಅಂದರೆ ಇದು ನಾವು ಯಾರೂ ಕೂಡ ಸಹಿಸುವಂಥ ವಿಚಾರ ಅಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ 5-6 ಕೈಗಾರಿಕಾ ಘಟಕಗಳದಾವ. ಕನಗಲ ಆಗಿರ್ಬೋದು, ಹೊನಗ ಆಗಿರ್ಬೋದು, ಆಟೋನಗರ ಆಗಿರ್ಬೋದು, ಕಿತ್ತೂರು ಆಗಿರ್ಬೋದು, ಸಾಕಷ್ಟು ಕೈಗಾರಿಕಾ ಪ್ರದೇಶಗಳಲ್ಲಿ ನೀರಿನ ವ್ಯವಸ್ಥೆ ಕೊಡ್ರಿ, ನಾವು ಅದಕ್ಕೆಲ್ಲ ಕೂಡ ಬೆಂಬಲ ವ್ಯಕ್ತಪಡಿಸ್ತೀವಿ. ಆದರೆ ಯಾವುದೋ ಒಂದು ಮಾತನ್ನು ಕೇಳಿ ಕಾಣದ ಕೈಗಳು ಇದರೊಳಗೆ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲಿ ಅದರ ಜೊತೆ ಜಿಲ್ಲೆಯ ಸಂಬಂಧಪಟ್ಟಂಥ ಸಚಿವರುಗಳಿಗೆ, ಇಲಾಖೆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಯಾರಿಗೂ ಕೂಡ ಇದ್ರ ಬಗ್ಗೆ ಗಮನ ಇಲ್ಲ. ಆ ಗಮನ ಇಲ್ಲದೆ ಕೂಡ ರಾತ್ರೋರಾತ್ರಿ ಇದನ್ನು ಒಯ್ತಾ ಇದ್ರು. ಆದರೆ ಎಲ್ಲ ಬೆಳಗಾವಿಯ ಸಂಘ ಸಂಸ್ಥೆಗಳು ಸೇರಿಕೊಂಡು ಇದನ್ನು ಬಂದ್ ಮಾಡಿಸುವಂಥ ಕೆಲಸ ಮಾಡಿತ್ತು. ಆದರೆ ಇವತ್ತು ಇಲಾಖೆ ಜಲಸಂಪನ್ಮೂಲ ಇಲಾಖೆಯಿಂದ ಅಧಿಕೃತವಾಗಿ ಅನುಮತಿಯನ್ನು ತಗೊಂಡು ಏನು ನೀರನ್ನು ಒಯ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಟ್ಕೊಡು ಮಾತೇ ಇಲ್ಲ. ಅದಕ್ಕೆ ಇವತ್ತು ಒಂದು ಹೋರಾಟ ಇವತ್ತು ಪ್ರಾರಂಭ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವೇನಾದರೂ ಈ ಕಾಮಗಾರಿಯನ್ನು ನಿಲ್ಲಿಸದೆ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನನ್ನು ಕೈಗೆತ್ಕೊಳ್ಬೇಕಾಗ್ತದ. ನಾವೇ ಸ್ವತಃ ಆ ಪ್ರದೇಶಕ್ಕೆ ಹೋಗಿ ಆ ಕಾಮಗಾರಿಯನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಇದಾಗಬಾರ್ದು ಅಂದರೆ ತಕ್ಷಣವೇ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯ ಜನಪ್ರತಿನಿಧಿಗಳ ಮಧ್ಯಸ್ಥಿಕೆಯನ್ನು ವಹಿಸಿ ಸರ್ವ ಪಕ್ಷಗಳ ನಿಯೋಗವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಈ ಕಾಮಗಾರಿಯ ಬಗ್ಗೆ ಕೂಲಂಕುಷಗಳನ್ನು ವಿವರಿಸಿ ಇದರ ಸಾಧಕ ಬಾಧಕಗಳನ್ನು ಅರ್ಥ ಮಾಡಿಕೊಂಡು ಈ ಕಾಮಗಾರಿಗಳನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಒತ್ತಾಯನ ಮಾಡ್ತಾ ಇದ್ದೀವಿ. ಆ ಕಾಮಗಾರಿಯನ್ನು ನಿಲ್ಲಿಸೋ ಪ್ರಶ್ನೆನೇ ಇಲ್ಲ, ಅನುಮತಿ ಕೊಟ್ಟಿದೆ ಸರ್ಕಾರ ಅಂತೇಳಿ DC ಅವರು ಹೇಳ್ತಾರೆ. ಅದಕ್ಕೆ ನಿಲ್ಲಿಸೋದಿಲ್ಲ ಅಂತ ಅವ್ರು ಅಂತಂದ್ರೆ ನಿಲ್ಲಿಸಬೇಕು ಅಂತ ನಾವು ಬೆಳಗಾವಿಯ ಜನ ಒಂದೇ ಸಂಘಟನೆ ಇದಕ್ಕೆ ಹೋರಾಟ ಮಾಡ್ತಾ ಇಲ್ಲ. ಸಾಕಷ್ಟು ಸಂಘಟನೆಯವರು ಇದರ ಸಾಧಕ ಬಾಧಕಗಳನ್ನ ಅರ್ಥ ಮಾಡಿಕೊಂಡು ನಾವೆಲ್ಲ ಹೋರಾಟಕ್ಕೆ ಇಳಿದಿದ್ದೀವಿ. ಹಾಗಾಗಿ ಇವತ್ತು ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಯಾಕೆ ಬಂದ್ ಮಾಡೋದಿಲ್ಲ? ಇವತ್ತು ಜನರ ಹಿತಾಸಕ್ತಿಯನ್ನು ಬಲಿ ತೊಗೊಂಡು ಇವ್ರು ಏನಾದರೂ ಮಾಡ್ತಾರಂದ್ರೆ ಮಾಡಲಿ. ಅದಕ್ಕೆ ಮುಂದೆ ಆಗು ಹೋಗುವ ಅನಾಹುತಕ್ಕೆಲ್ಲ ಜಿಲ್ಲಾಧಿಕಾರಿಗಳು ಹೊಣೆ ಹಾಕ್ತಾರೆ. ಅದೇ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲದೇ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಕಾಣದ ಕೈಗಳು ಇದರೊಳಗೆ ಕೆಲಸ ಮಾಡ್ತಾ ಇದೆ. ಆ ಯಾವುದು ಕಾಣದ ಕೈಗಳು ಅನ್ನುವಂಥದ್ದು ನಮಗೆ ತಿಳ್ಕೋಬೇಕಾಗಿದೆ. ಅದಕ್ಕೆ ಉಸ್ತುವಾರಿ ಸಚಿವರೇ ಇದರ ಜವಾಬ್ದಾರಿಯನ್ನು, ಮುತುವರ್ಜಿಯನ್ನು ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಯೋಗ ಹೋಗಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸಂಘಟನೆಗಳು ಎಷ್ಟು ಗಟ್ಟಿಯಾಗಿ ಧ್ವನಿ ಎತ್ತಾ ಇವೆ, ಅಷ್ಟು ಇಲ್ಲಿಯ ಜನಪ್ರತಿನಿಧಿಗಳು ಧ್ವನಿ ಎತ್ತಾ ಇಲ್ಲ. ಯಾಕೆ ಅಂತ ಆ ದುರ್ದೈವ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣಿಸ್ತಾ ಇದೆ. ಹೀಗಾಗಿ ಬೆಳಗಾವಿಗೆ ಬಂದಿರುವಂಥ ಎಲ್ಲ ಸವಲತ್ತುಗಳು, ಸದುಪಯೋಗಗಳು, ರಾಜ್ಯ ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು ಪಕ್ಕದ ಜಿಲ್ಲೆಗೆ ಹೋಗ್ತಾ ಇದ್ದಾವೆ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ. ಇನ್ನಾದರೂ ರಾಜಕಾರಣಿಗಳಿಗೆ ತಿಳಿಸೋ ಬದಲು ಇನ್ನಾದರೂ ರಾಜಕಾರಣಿಗಳು ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಬೆಳಗಾವಿಯ ಜಿಲ್ಲೆ ಬಗ್ಗೆ ಗಟ್ಟಿ ಧ್ವನಿಯಾಗಿ ಮಾತಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ.